ನಮಸ್ಕಾರ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ IPL 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಭರ್ಜರಿ ತಯಾರಿ ನಡೀತಿದೆ. ಅದರಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಯಾವ್ದ್ರ ಬಗ್ಗೆ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಡ್ ಕೋಚ್ ಆಗಿರೋಂಥ ಆ್ಯಂಡಿ ಫ್ಲವರ್ ಅವರು ಒಂದು ಮಾತು ಹೇಳಿದ್ದಾರೆ. ಅದಂತೂ RCB ಅಭಿಮಾನಿಗಳಿಗೆ ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹೀಗೆ ಬಂದಂತಹ ಅಪ್ಡೇಟ್ ನ ತಡ ಮಾಡದೆ ನಿಮಗೋಸ್ಕರ ಬೇಗ ಆಗ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿ ಪ್ಲೀಸ್. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಹುನಿರೀಕ್ಷಿತವಾಗಿ 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಎಲ್ಲಾ ತಂಡಗಳು ಭರ್ಜರಿ ತಯಾರಿ ಮಾಡ್ತಿವೆ ಅಂತಾನೆ ಹೇಳ್ಬೋದು. ಈ ವರ್ಷ ಕೊನೆಯದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮೆಗಾ ಆಕ್ಷನ್ ನಡೆಯಲಿದೆ. ಬಲಿಷ್ಠ ಆಟಗಾರರನ್ನು ಖರೀದಿಸಲು ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾವೆ ಎಲ್ಲಾ ಟೀಮ್ಗಳು ಅಂತಾನೆ ಹೇಳ್ಬೋದು. ಎಲ್ಲಾ ಟೀಮ್ಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಬರ್ತಾ ಇವೆ ಡಿಸೆಂಬರ್ ತಿಂಗಳಲ್ಲಿ ಆಕ್ಷನ್ಗೆ. ಇದರ ಮಧ್ಯೆ IPL ಆಕ್ಷನ್ಗಾಗಿ ನಾವು ಮಾಡಿಕೊಂಡಿರೋ ಪ್ಲಾನ್ ಬಗ್ಗೆ RCB ತಂಡದ ಮುಖ್ಯ ಕೋಚ್ ಆದಂತ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕೇಳಿದಾಗ ಒಬ್ಬ ಪತ್ರಕರ್ತರು ಆ್ಯಂಡಿ ಫ್ಲವರ್ ಅವರು ಏನಂತ ಹೇಳಿದ್ದಾರೆ ಅಂದರೆ RCB ಆಟಗಾರರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೆಚ್ಚು ಪಂದ್ಯಗಳನ್ನು ಆಡುತ್ತಾರೆ. RCB ಪಂದ್ಯವು ನಮ್ಮ ಹೋಮ್ ಸ್ಟೇಡಿಯಂ ಅಲ್ಲಿ ಜಾಸ್ತಿ ಪಂದ್ಯ ಆಡ್ತವೆ ಅಂತ ಹೇಳಿದ್ದಾರೆ. ಮತ್ತೆ ಈ ಸ್ಟೇಡಿಯಂ ಎಲ್ಲದಕ್ಕಿಂತಲೂ ವಿಭಿನ್ನ. ನಿಮಗೆ ಗೊತ್ತೇ ಇದೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಸ್ಟೇಡಿಯಂ ಚಿಕ್ಕದಾಗಿದ್ದರೂ ಯಾವ ರೀತಿ ಕಷ್ಟಕರ ಬ್ಯಾಟಿಂಗ್ ಆಡೋದಿಕ್ಕೆ ಯಾವ ರೀತಿ ಸ್ಪಿನ್ ಆಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ನಮ್ಮ ಸ್ಟೇಡಿಯಂ ವಿಭಿನ್ನ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಡೋರಿಗೆ ತುಂಬಾ ಸ್ಪೆಷಲ್ ಕ್ವಾಲಿಟಿ ಇರಬೇಕು ಅಂತ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ. ಮತ್ತೊಂದು ಹೇಳಿದ್ದಾರೆ, ಅದೇನಪ್ಪಾ ಅಂದ್ರೆ ಸ್ಪೆಷಲ್ ಕ್ವಾಲಿಟಿ ಇರಬೇಕು ಮತ್ತೆ ಹೆಚ್ಚು ಕೌಶಲ್ಯ ಹೊಂದಿರಬೇಕು ಅಂತ ಆಟಗಾರರನ್ನು ನಾವು ಹೆಚ್ಚು ಆದ್ಯತೆ ಕೊಡುತ್ತೇವೆ, ಅವರನ್ನು ಹುಡುಕುತ್ತಿದ್ದೇವೆ ಅಂತ ಆ್ಯಂಡಿ ಫ್ಲವರ್ ಅವರು ಇವಾಗಲಿದ್ದನೇ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ, ಅದೇನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ವರ್ಷ ಫಾಸ್ಟ್ ಬೌಲರ್ ನ ಜಾಸ್ತಿ ನಮ್ಮ ಟೀಮ್ಗೆ ಆದ್ಯತೆ ಕೊಡುತ್ತಿದ್ದೀವಿ. ಹಾಗಾಗಿ ಈ ವರ್ಷ IPL 2025 ಅಲ್ಲಿ ಫಾಸ್ಟ್ ಬೌಲರ್ ಇಟ್ಕೊಂಡ್ರೆ ವರ್ಕೌಟ್ ಆಗೋದಿಲ್ಲ ಅಂತ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ. ನಿರ್ದಿಷ್ಟ ಪ್ಲಾನ್ ಪ್ರಕಾರ ಜೊತೆಗೆ ಕೆಲಸ ಮಾಡುವ ಅಂದ್ರೆ ಬ್ಯಾಟಿಂಗು ಬರಬೇಕು ಮತ್ತೆ ಬೌಲಿಂಗು ಬರಬೇಕು ಅಂತ ಹುಡುಕುತ್ತಿದ್ದಾರೆ. ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಟೆಂಪೋ ಜೊತೆಗೆ ಪವರ್ ಹಿಟ್ಟರ್ಸ್ ನ ಹುಡುಕುತ್ತಿದ್ದೇವೆ ನಾವು ಅಂತ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನಾವು ಪವರ್ ಹಿಟ್ಟರ್ಸ್ ನ ಮತ್ತು ಹೆಚ್ಚು ಕೌಶಲ್ಯ ಇರೋ ಬೌಲರ್ಸ್ ಗಳನ್ನು ಖರೀದಿ ಮಾಡಲು ಉತ್ತಮ ಪ್ಲೇಯರ್ಸ್ ನ ಹುಡುಕುತ್ತಿದ್ದೇವೆ ಎಂದು RCB ಹೆಡ್ ಕೋಚ್ ಆದಂತ ಆ್ಯಂಡಿ ಫ್ಲವರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ್ಯಂಡಿ ಫ್ಲವರ್ ಏನಂತ ಹೇಳಿದ್ದಾರೆ ಅಂದ್ರೆ ಅವರು ವರ್ಷ ಫಾಸ್ಟ್ ಬೌಲರ್ಸ್ ನ ಪಿಕ್ ಮಾಡ್ತಾ ಇದ್ರು. ಹಾಗಾಗಿ ವರ್ಕೌಟ್ ಆಗ್ತಿರ್ಲಿಲ್ಲ. ಈ ಬಾರಿ ಫಾಸ್ಟ್ ಬೌಲರ್ ಜೊತೆಗೆ ಒಳ್ಳೆ ಆಲ್ರೌಂಡರ್ ನ ಪಿಕ್ ಮಾಡಬೇಕು. ಬೌಲಿಂಗ್ ಹಾಕ್ಬೇಕು, ಬ್ಯಾಟಿಂಗ್ ಹಾಕ್ಬೇಕು, ಮತ್ತೆ ಒಳ್ಳೆ ಬಿಗ್ ಹಿಟ್ಟರ್ಸ್ ನ ಇಬ್ರು ಪ್ಲೇಯರ್ ನ ತಗೋಬೇಕು ಅಂತ ಹೇಳಿದ್ದಾರೆ ಆ್ಯಂಡಿ ಫ್ಲವರ್ ಅವರು. ಆ್ಯಂಡಿ ಫ್ಲವರ್ ಹೇಳಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಓಪನ್ ಇದೆ. ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ IPL ಅಪ್ಡೇಟ್ಸ್ ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.